ಮಾಜಿ ಸಚಿವ ಈಶ್ವರಪ್ಪ ಮನೆಯಲ್ಲಿ ಬಿಜೆಪಿಯ ನಾಯಕರು. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಕೆಎಸ್ ಈಶ್ವರಪ್ಪ. ಬೆಂಗಳೂರಿನ ರೈಲ್ವೆ ಕಾರ್ನರ್ ರಸ್ತೆಯಲ್ಲಿರುವಂತಹ ಈಶ್ವರಪ್ಪ ನಿವಾಸ. ಇನ್ನು ಈಶ್ವರಪ್ಪನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರುವಂತಹ ಬಿಜೆಪಿ. ಈ ವೇಳೆ ಬಿಜೆಪಿ ನಾಯಕರು ಈಶ್ವರಪ್ಪ ಮನೆಯಲ್ಲಿ ಗುಪ್ತ ಸಭೆಯನ್ನ ಮಾಡಿದ್ದಾರೆ. ತೀವ್ರ ಕುತೂಹಲಕ್ಕೆ ಕಾರಣವಾಯಿತು ಈಶ್ವರಪ್ಪ ಮೀಟಿಂಗ್. 2 ದಿನದ ಹಿಂದೆಯಷ್ಟೇ ಈಶ್ವರಪ್ಪ ಸಿಎಂ ಆಗಲಿ ಅಂತ ಹೇಳಿದ್ರು ಯತ್ನಾಳ್. ಈಶ್ವರಪ್ಪ ನಿವಾಸದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ರಾಜು ಗೌಡ ನಾಯಕ್ ಭಾಗಿಯಾಗಿದ್ದಾರೆ ಮೀಟಿಂಗ್ ಅಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಹೊಸದೊಂದು ರಾಜಕೀಯ ಬದಲಾವಣೆಯ ಬೇಗುದಿಯ ಬಿಸಿ ಈಗಷ್ಟೇ ತಾಗಿತ್ತು. ಅದ್ಯಾರ ವಿಚಾರವಾಗಿ ಗೊತ್ತಾ? ಒಂದು ಕಡೆಯಲ್ಲಿ RCBಯ ಸುದ್ದಿ. ಇದು ಕ್ರಿಕೆಟಿನ RCB ಅಲ್ಲ, ರಾಯಣ್ಣ ಚೆನ್ನಮ್ಮ ಬ್ರಿಗೇಡಿನ ವಿಚಾರ. ಹೊಸದೊಂದು ರಾಜಕೀಯ ಪಕ್ಷ ಉದಯ ಆಗುತ್ತೆ ಅನ್ನುವಂತ ವಿಚಾರ ಸದ್ದು ಮಾಡಿತ್ತು. ಇವೆಲ್ಲದರ ನಡುವೆ ಮಾಜಿ ಸಚಿವ ಈಶ್ವರಪ್ಪ ಮನೆಯಲ್ಲಿ ಬಿಜೆಪಿ ನಾಯಕರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಕೆಎಸ್ ಈಶ್ವರಪ್ಪನವರು. ಆದ್ರೆ ಬೆಂಗಳೂರಿನ ರೈಲ್ವೆ ಕಾರ್ನರ್ ರಸ್ತೆಯಲ್ಲಿರುವಂತಹ ಈಶ್ವರಪ್ಪನವರ ನಿವಾಸದಲ್ಲಿ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ರು ಕೂಡ ಬಿಜೆಪಿಯ ನಾಯಕರು ಈಶ್ವರಪ್ಪನವರ ಮನೆಯಲ್ಲೇ ಗುಪ್ತ ಸಭೆಯನ್ನ ಮಾಡಿದ್ದಾರೆ. ಇದೇ ಮೀಟಿಂಗ್ ನೋಡಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿಬಿಟ್ಟಿದೆ. ಇನ್ನು 2 ದಿನದ ಹಿಂದೆಯಷ್ಟೇ ಈಶ್ವರಪ್ಪ ಸಿಎಂ ಆಗ್ಲಿ ಅಂತ ಬಿಜೆಪಿಯ ಶಾಸಕ ಯತ್ನಾಳ್ ಹೇಳಿದ್ರು. ಇವೆಲ್ಲದರ ನಡುವೆ ಈಗ ಈಶ್ವರಪ್ಪನವರ ನಿವಾಸದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಇನ್ನು ರಮೇಶ್ ಜಾರಕಿಹೊಳಿ ಮತ್ತು ರಾಜು ಗೌಡ ನಾಯಕ್ ಭಾಗಿಯಾಗಿದ್ದಾರೆ. ಸೀಕ್ರೆಟ್ ಮೀಟಿಂಗ್ ಆಗಿದೆ. ಒಂದು ಕಡೆಯಲ್ಲಿ ಈಶ್ವರಪ್ಪನವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದೆ. ಆದ್ರೂ ಕೂಡ ಬಿಜೆಪಿಯ ನಾಯಕರು ಈಶ್ವರಪ್ಪ ನಿವಾಸದಲ್ಲಿ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇದೇ ಮೀಟಿಂಗ್ ಈಗ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿದೆ.